ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮ್ಮೆಲ್ಲರಿಗೂ ವಿನಾಯಕ ಚತುರ್ಥಿಯ ಶುಭಾಶಯಗಳು. ವಿಘ್ನ ವಿನಾಶಕ ಗಣಾಧಿಪ ಗಜವದನ ನಮ್ಮೆಲ್ಲರ ಅಹಂಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನಮಗೆ ಕೊಡಲಿ. ಗೆಳೆಯರೆ, ಗಣೇಶನ ಬಗ್ಗೆ ನಮಗೆ ಭಕ್ತಿ ಎಷ್ಟಿದೆಯೋ ಕುತೂಹಲ ಕೂಡ ಅಷ್ಟೇ ಇದೆ. ಮನುಷ್ಯನ ದೇಹಕ್ಕೆ ಆನೆಯ ತಲೆ ಯಾಕೆ? ಪರಮೇಶ್ವರ ಕತ್ತರಿಸಿದ ತಲೆಯ ಜಾಗಕ್ಕೆ ಆನೆಯ ಮತ್ತೊಂದು ತಲೆಯನ್ನ ಜೋಡಿಸ್ತಾನೆ ಅನ್ನೋದಾದ್ರೆ ಆ ಕತ್ತರಿಸಿದ ಮಗುವಿನ ತಲೆಯನ್ನೇ ಅಲ್ಲಿ ಜೋಡಣೆ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಯಾಕೆ ವಿನಾಯಕನಿಗೆ ಆನೆಯ ತಲೆಯನ್ನೇ ಜೋಡಿಸಲಾಯಿತು? ನಿಮ್ಮಲ್ಲಿ ಇಂಥ ಪ್ರಶ್ನೆಗಳಿರಬಹುದು, ಅಥವಾ ನಾಳೆ ನಿಮ್ಮನ್ನ ಯಾರಾದರೂ ಈ ಪ್ರಶ್ನೆಗಳನ್ನು ಕೇಳಲೂಬಹುದು. ಹೀಗಾಗಿ ಗಣೇಶನ ವಿಶೇಷ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನವನ್ನು ಮಾಡೋಣ. ಗೆಳೆಯರೆ, ನಿಮಗೆ ಗಣೇಶನ ಕಥೆ ಗೊತ್ತೇ ಇದೆ ಅಲ್ವಾ? ಒಮ್ಮೆ ಕೈಲಾಸದಲ್ಲಿ ತಾಯಿ ಪಾರ್ವತಿ ಒಬ್ಬಳೇ ಇದ್ಲು. ಹೀಗಾಗಿ ಆಕೆ ತನ್ನ ರಕ್ಷಣೆಗಾಗಿ ಇರಲಿ ಅಂತ ಅರಿಶಿಣದಲ್ಲೊಂದು ಬೊಂಬೆ ಮಾಡಿ ಅದಕ್ಕೆ ಜೀವ ತುಂಬಿದ್ಲು. ಆ ಬಾಲಕನನ್ನ ಬಾಗಿಲಲ್ಲಿ ನಿಲ್ಲಿಸಿದ್ಲು. ತನ್ನನ್ನ ಸೃಷ್ಟಿಸಿದ ತಾಯಿಯ ರಕ್ಷಣೆಗೆ ಆ ಮಗು ಅಲ್ಲಿ ನಿಂತಿತ್ತು. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಪರಮೇಶ್ವರ ಬಂದ. ತನ್ನ ಸತಿ ಇರುವ ಅಂತಃಪುರದ ಒಳಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟ. ಆದರೆ ಬಾಗಿಲಲ್ಲಿ ನಿಂತಿದ್ದ ಆ ಮಗು ಪರಮೇಶ್ವರನನ್ನ ಗುರುತು ಹಿಡಿಲಿಲ್ಲ. ಆತ ಒಳಗೆ ಹೋಗದ ಹಾಗೆ ತಡೆ ಒಡ್ಡಿ ನಿಂತುಕೊಳ್ತು. ಪರಿಪರಿಯಾಗಿ ಆ ಮಗುವಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟ ಪರಮೇಶ್ವರ ಅದರಲ್ಲಿ ಸೋತ. ಕಡೆಗೆ ಆ ಕಂದನ ತಲೆಯನ್ನ ಕತ್ತರಿಸಿಬಿಟ್ಟ. ವಿಷಯ ಪಾರ್ವತಿ ಮಾತೆಗೆ ಗೊತ್ತಾಯ್ತು. ಆಕೆ ಆಕಾಶ ಭೂಮಿಗಳನ್ನು ಒಂದು ಮಾಡಿದ್ಲು. ಸತಿಯ ಸಂಕಟ ನೋಡಲಾಗದ ಪರಮೇಶ್ವರ ತನ್ನ ಗಣಗಳನ್ನೆಲ್ಲ ಕಳುಹಿಸಿ ಆನೆಯ ತಲೆಯೊಂದನ್ನು ತರಿಸಿ ಆ ಮಗುವಿನ ದೇಹಕ್ಕೆ ಜೋಡಿಸಿ ಮತ್ತೆ ಜೀವ ತುಂಬುದ. ಅಷ್ಟೇ ಅಲ್ಲ, ಆ ಕಂದನಿಗೆ ನೀನು ಪ್ರಥಮ ಪೂಜಿತನಾಗುವಂತ ವರ ಕೊಟ್ಟ. ನಿನ್ನ ಪೂಜೆಯಿಂದ ಎಲ್ಲ ವಿಘ್ನಗಳು ನಾಶವಾಗಲಿ ಅಂತ ಹೇಳ್ದ. ಗಣಗಳಿಗೆ ಅಧಿನಾಯಕನನ್ನಾಗಿ ಆ ಕಂದನನ್ನ ನೇಮಕ ಮಾಡ್ದ. ಅಲ್ಲಿಂದ ಆ ಮಗು ಗಜಮುಖನಾಯಿತು, ಗಣಪತಿ ಆಯಿತು, ವಿಘ್ನ ನಿವಾರಕ ಆಯಿತು, ಪ್ರಥಮ ಪೂಜಿತ ಅನ್ನಿಸ್ಕೊಳ್ತು. ಈ ಕಥೆ ನಿಮಗೆ ಗೊತ್ತಿರೋದೇ. ಆದರೆ ಒಂದು ಯೋಚನೆ ಮಾಡಿ, ಇಲ್ಲಿ ಆನೆಯ ತಲೆಯನ್ನ ಕತ್ತರಿಸಿ ಮಗುವಿಗೆ ಪರಮೇಶ್ವರ ಯಾಕೆ ಜೋಡಿಸಬೇಕಿತ್ತು? ಹಾಗೆ ಜೋಡಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅಂದಮೇಲೆ ಅಲ್ಲೇ ಇದ್ದ ಮಗುವಿನ ತಲೆಯನ್ನೇ ತಕ್ಷಣ ಜೋಡಿಸಿ ಬಿಡಬಹುದಿತ್ತಲ್ವಾ? ಮನುಷ್ಯನ ದೇಹಕ್ಕೆ ಆನೆಯ ತಲೆ ಹೇಗೆ ಸೆಟ್ ಆಯಿತು? ಗೆಳೆಯರೆ, ಇಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟತ್ವೆ. ಹೀಗೆ ಪ್ರಶ್ನೆ ಕೇಳೋರನ್ನ ನಾವು ಧರ್ಮ ನಿಂದಕರು ಅಂತಲೋ ಧರ್ಮ ವಿರೋಧಿಗಳು ಅಂತಲೋ ಭಾವಿಸಬೇಕಾದ ಅಗತ್ಯ ಕೂಡ ಇಲ್ಲ. ಯಾಕೆ ಅಂದರೆ ಸನಾತನ ಸಂಸ್ಕೃತಿ ಪರಂಪರೆಗಳು ಬೆಳೆದು ಬಂದಿರೋದೇ ಪ್ರಶ್ನೆಗಳ ಮೇಲೆ. ಎಲ್ಲಿ ಪ್ರಶ್ನೆ ಮಾಡೋದಕ್ಕೆ ಅವಕಾಶ ಇರೋದಿಲ್ವೋ, ಎಲ್ಲಿ ನಾವು ಏನು ಹೇಳ್ತೀವಿ ಅದನ್ನು ಕೇಳಿ ಆಮೆನ್ ಅಂದು ಬಿಡಿ ಅಂತಾರೋ ಅಲ್ಲಿ ಬೆಳವಣಿಗೆ ಇರೋದಿಲ್ಲ. ಅದು ನಿಂತ ನೀರಾಗತ್ತೆ. ಸೊ ಈಗ ವಿನಾಯಕನಿಗೆ ಶಿವ ಆನೆಯ ತಲೆಯನ್ನ ಯಾಕಿಟ್ಟ? ಗೆಳೆಯರೆ, ಸನಾತನ ಸಂಸ್ಕೃತಿ ಆಚರಣೆಗಳು ನಮ್ಮ ನಂಬಿಕೆಗಳು ಇವ್ಯಾವು ಕೂಡ ಮೌಢ್ಯಗಳಲ್ಲ. ಅವೆಲ್ಲ ವಿಜ್ಞಾನ, ಆಧ್ಯಾತ್ಮ ಮತ್ತು ತತ್ವಜ್ಞಾನಗಳ ಮಿಶ್ರಣ. ನಮ್ಮಲ್ಲಿ ಭೌತಿಕ ಮತ್ತು ಅಭೌತಿಕ ಎರಡಕ್ಕೂ ಅಷ್ಟೇ ಮಹತ್ವವನ್ನು ಕೊಡಲಾಗಿದೆ. ಅರ್ಥಕ್ಕೆ ಅಂದರೆ ಹಣಕ್ಕೆ ಕೊಟ್ಟಷ್ಟೇ ಇಂಪಾರ್ಟೆನ್ಸನ್ನು ಪರಮಾರ್ಥಕ್ಕೆ ಕೂಡ ಕೊಡಲಾಗಿದೆ. ಐಹಿಕ ಸುಖ ಭೋಗಗಳ ಜೊತೆಗೆ ಮೋಕ್ಷ ಮಾರ್ಗವನ್ನು ಹುಡುಕುವ ವಿಶಿಷ್ಟ ಪ್ರಯತ್ನಗಳು ನಿರಂತರವಾಗಿ ನಡೆಕೊಂಡು ಬಂದ ಎಕ್ಸ್ಪರಿಮೆಂಟಲ್ ಬದುಕಿನ ಶೈಲಿ ಅಂತ ಯಾವುದಾದ್ರೂ ಇದ್ರೆ ಅದು ಸನಾತನ ಮಾತ್ರ. ನಮ್ಮಲ್ಲಿ ಏನೇ ಹೇಳೋದಿದ್ರು ಅದನ್ನು ರೂಪಕಗಳ ಮೂಲಕ ಹೇಳುವ, ಕಥೆಗಳ ಮೂಲಕ ನಮಗೆ ಅರ್ಥ ಮಾಡಿಸುವ ಒಂದು ಸುಂದರ ಕಲೆ ನಮ್ಮ ಹಿರಿಯರಿಗೆ ಒಲಿದಿತ್ತು. ಹೀಗಾಗಿ ನಮಗೆ ಹೇಳಬೇಕಾದ ಒಂದು ಬದುಕಿನ ಪಾಠವನ್ನ ಅವರು ಗಣೇಶನ ಗಜವದನದ ಮೂಲಕ ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ಹಾಗಾದ್ರೆ ಏನದು ಬದುಕಿನ ಪಾಠ? ಅದನ್ನ ವಿನಾಯಕನ ಕಥೆಯ ಮೂಲಕವೇ ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಗೆಳೆಯರೆ, ಪಾರ್ವತಿ ಮಾತೆ ಪ್ರಾಣ ತುಂಬಿ ನಿಲ್ಲಿಸಿದ್ದ ಆ ಬಾಲಕನ ಮುಂದೆ ಸಾಕ್ಷಾತ್ತೂ ಪರಮೇಶ್ವರನೇ ಬಂದು ನಿಂತ್ಕೋತಾನೆ. ಆದರೆ ಅವನನ್ನು ಗುರುತಿಸೋದ್ರಲ್ಲಿ ಆ ಬಾಲಕ ವಿಫಲನಾದ. ನಾವು ಸಾಕಷ್ಟು ಬಾರಿ ಅಜ್ಞಾನಾಂಧಕಾರದಲ್ಲಿ, ನಮ್ಮ ಅಹಂಕಾರದಲ್ಲಿ, ಐಹಿಕ ಸುಖಭೋಗಗಳಲ್ಲಿ ಎಷ್ಟು ಮುಳುಗಿ ಹೋಗಿರ್ತೀವಿ ಅಂದರೆ ಯಾವುದನ್ನೂ ಗುರುತಿಸಲಾಗದ ಸ್ಥಿತಿಯನ್ನು ನಾವು ತಲುಪಿಬಿಟ್ಟಿರ್ತೀವಿ. ಮನುಷ್ಯ ಸಂಬಂಧಗಳು, ಒಳಿತು ಕೆಡುಕು, ಧರ್ಮ ಅಧರ್ಮ, ನನ್ನ ಸ್ವಾರ್ಥ, ನನ್ನ ಲಾಭ, ನನ್ನ ಸುಖ, ನನ್ನ ಸಂತೋಷ, ಇದರಲ್ಲಿ ಜಗತ್ತನ್ನು ಮರೆತು ಬಿಡೋ ಸ್ಥಿತಿಗೆ ಮನುಷ್ಯ ಹೋಗಿರ್ತಾನೆ. ಅವನ ಮುಂದೆ ಸಾಕ್ಷಾತ್ತು ದೇವರೇ ಬಂದು ನಿಂತರೂ ಕೂಡ ಆ ದೇವರನ್ನ ಗುರುತಿಸೋದ್ರಲ್ಲಿ ಕೂಡ ಅವನು ವಿಫಲವಾಗ್ತಾನೆ. ಹಾಗೆ ಅಹಂಕಾರದ ಮದ ತಲೆಗೇರಿದಾಗಲೇ ನಮ್ಮ ಶಿರಚ್ಛೇದ ಆಗೋದು. ಬೇಕಿದ್ರೆ ಗಮನಿಸಿ ನೋಡಿ. ಇವತ್ತು ಹಣ, ಐಶ್ವರ್ಯ, ಕೀರ್ತಿ, ಪ್ರತಿಷ್ಠೆಗಳ ಉತ್ತುಂಗಕ್ಕೆ ತಲುಪಿದ ಅದೆಷ್ಟೋ ಜನ ತಮ್ಮ ಅಹಂಕಾರದಿಂದಲೇ ಅಧಃಪತನವನ್ನು ಮುಟ್ಟಿದ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಸಾಕಷ್ಟಿರುತ್ತವೆ. ಯಾವಾಗ ಮನುಷ್ಯನನ್ನ ಸಂಪೂರ್ಣವಾಗಿ ಅಹಂಕಾರ ಆಳೋದಕ್ಕೆ ಶುರು ಆಗುತ್ತೋ ಆಗ ಅವನ ದಮನ ನಿಶ್ಚಿತ ಅನ್ನೋದನ್ನ ಇಲ್ಲಿ ಶಿರಚ್ಛೇದದ ರೂಪದಲ್ಲಿ ಹೇಳಿದ್ದಾರೆ. ಶಿವನನ್ನ ಗುರುತಿಸೋದರಲ್ಲಿ ವಿಫಲವಾದ, ತನ್ನ ಶಕ್ತಿಯ ಅಹಂಕಾರವನ್ನೇ
ತುಂಬಿಕೊಂಡಿದ್ದ ಆ ಬಾಲಕನ ತಲೆಯನ್ನ ಅಂದ್ರೆ ಅವನ ಅಹಂಕಾರವನ್ನ ಪರಮೇಶ್ವರ ಅಲ್ಲಿ ಕತ್ತರಿಸಿಬಿಟ್ಟ. ಸರಿ, ಆನೆ ತಲೆ ಯಾಕೆ ಗೆಳೆಯರೆ? ಇಲ್ಲಿ ಆನೆ ಅನ್ನೋದು ಅಗಾಧ ನೆನಪಿನ ಶಕ್ತಿಯ ಸಂಕೇತ. ಆನೆ ಕಾಡಲ್ಲಿ ತನ್ನ ದಾರಿಯನ್ನ ತಾನೇ ಹುಡುಕೊಳ್ತಾ ಹೋಗುತ್ತೆ. ಆ ಹಾದಿಯಲ್ಲಿನ ಅಡ್ಡಿಗಳನ್ನ ತಾನೇ ದೂರ ಮಾಡ್ಕೊಳ್ತಾ ಹೋಗುತ್ತೆ. ಆನೆಗಳ ಗ್ರಹಣ ಶಕ್ತಿ ಬೇರೆಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಅಂತ ಹೇಳ್ತಾರೆ. ಹೀಗಾಗಿನೇ ಇಲ್ಲಿ ವಿನಾಯಕನಿಗೆ ಆನೆಯ ತಲೆಯನ್ನ ಜೋಡಿಸಲಾಯಿತು ಅಂತ ಹೇಳೋ ಮೂಲಕ ಜ್ಞಾನ ಅನ್ನೋದು ಅಹಂಕಾರವನ್ನ ಗೆಲ್ಲಬೇಕು ಅನ್ನೋ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಆನೆಯ ವಿಶಾಲವಾದ ಕಿವಿಗಳಿವೆಯಲ್ಲ, ಇವು ಹೆಚ್ಚು ಕೇಳಿಸ್ಕೊಳ್ಳಿ, ಕಡಿಮೆ ಮಾತಾಡಿ ಅನ್ನೋ ಸಂದೇಶವನ್ನು ನಮಗೆ ಕೊಡುತ್ತವೆ. ಕಿರಿದಾದ ಕಣ್ಣುಗಳು ಸೂಕ್ಷ್ಮ ದೃಷ್ಟಿ ಹಾಗೂ ಏಕಾಗ್ರತೆಯ ಸಂಕೇತ. ಸೊಂಡಿಲು ಶಕ್ತಿಯ ಜೊತೆಗೆ ಸಮಾಜದಲ್ಲಿ ಹೊಂದಿಕೊಂಡು ಹೋಗುವ, ಬಲಹೀನರಿಗೆ ಆಸರೆಯಾಗಿ ಅವರನ್ನು ಮೇಲಕ್ಕೆತ್ತುವ ಸಂಕೇತ. ಹಾಗೆ ಮುರಿದ ದಂತ ಅಜ್ಞಾನವನ್ನು ಮೆಟ್ಟಿ ಮುರಿದು ವಿಜ್ಞಾನದ ಕಡೆಗೆ ಹೆಜ್ಜೆ ಹಾಕಬೇಕು ಅನ್ನೋ ಸಂದೇಶ. ಇಲ್ಲಿ ಶಿವ ಅನ್ನೋದು ಮೋಕ್ಷ ಅಥವಾ ಪರಮಾರ್ಥದ ರೂಪಕ, ಜ್ಞಾನದ ಸಂಕೇತ. ಅದನ್ನು ಗುರುತಿಸದ ಆ ಬಾಲಕ ಮನುಷ್ಯನ ಅಹಂಕಾರದ ಸಂಕೇತ. ಆ ಅಹಂಕಾರದ ತಲೆಯನ್ನ ಕತ್ತರಿಸಿ ಅಲ್ಲಿ ಆನೆಯ ತಲೆಯನ್ನ ಇರಿಸಿದ್ದು ವಿನಮ್ರತೆ, ಜ್ಞಾನ, ಅಹಂಕಾರದಿಂದ ಮುಕ್ತಿಯ ಸಂಕೇತ. ಅಲ್ಲಿ ಆ ತಲೆಯನ್ನ ಕತ್ತರಿಸುವ ಮೂಲಕ ಪರಮೇಶ್ವರ ಅಹಂಕಾರವನ್ನ ಕತ್ತರಿಸಿ ಹಾಕದ, ಆನೆಯ ತಲೆಯನ್ನ ಜೋಡಿಸುವ ಮೂಲಕ ವಿನಮ್ರತೆಯನ್ನ, ಜ್ಞಾನವನ್ನ ಕೊಟ್ಟ. ಗೆಳೆಯರೆ, ನಮ್ಮ ತಲೆಯಲ್ಲಿ ಅಹಂಕಾರವನ್ನೇ ತುಂಬಿಕೊಂಡು ಕಣ್ಣು ಅಜ್ಞಾನ ಅಂಧಕಾರದಿಂದ ಕಪ್ಪಿಟ್ಟಾಗ ನಾವು ಯಾವುದನ್ನೂ ಗುರುತಿಸುವ ಶಕ್ತಿಯನ್ನು ಕಳ್ಕೋತೀವಿ. ನಮ್ಮ ಮುಂದೆ ನಿಂತ, ನಮ್ಮ ಬಾಗಿಲು ತಟ್ಟಿದ ಅವಕಾಶಗಳನ್ನು ಕೂಡ ಗುರುತಿಸೋದ್ರಲ್ಲಿ ನಾವು ವಿಫಲರಾಗ್ತೀವಿ. ಪ್ರತಿಯೊಂದನ್ನು ಅವಮಾನಿಸುವ, ಧಿಕ್ಕರಿಸುವ, ನಾನೊಬ್ಬನೇ ಬುದ್ಧಿವಂತ, ನಾನೇ ಬಲಿಷ್ಠ, ನಾನೇ ಶ್ರೀಮಂತ, ಹೀಗೆ ನಾನಾ ರೀತಿಯ ವಿಲಕ್ಷಣ ಅಹಂಕಾರ, ಶ್ರೇಷ್ಠತೆಯ ರೋಗಗಳು ನಮ್ಮನ್ನು ಆಳುವುದಕ್ಕೆ ಶುರು ಮಾಡುತ್ತವೆ. ಅಲ್ಲಿಗೆ ನಾವು ಪತನದ ಹಾದಿಯಲ್ಲಿ ಜಾರುವುದಕ್ಕೆ ಶುರು ಮಾಡ್ತೀವಿ. ಸಮಾಜಕ್ಕೆ ಉಪಯುಕ್ತವಾಗಬೇಕಾದ ನಮ್ಮ ಜ್ಞಾನ, ಹಣ, ಶಕ್ತಿ ನಮ್ಮಲ್ಲಿ ಏನಿರುತ್ತೋ ಅದು ಸಮಾಜದ ವಿನಾಶಕ್ಕೆ ಬಳಕೆ ಆಗ್ತಾ ಹೋಗುತ್ತೆ. ಆದರೆ ಆ ಅಹಂಕಾರವನ್ನು ಕತ್ತರಿಸಿ ವಿನಮ್ರತೆಯನ್ನು ಬೆಳೆಸಿಕೊಂಡು ನೋಡಿ, ನಮ್ಮ ಬದುಕು ಎಲ್ಲ ರೀತಿಯ ನೋವುಗಳಿಂದ ಮುಕ್ತವಾಗಿ ಸಂತೋಷವೇ ಸಂತೋಷ ಅನ್ನೋ ಹಾಗಾಗತ್ತೆ. ಸಮಾಜಕ್ಕೂ ನಮ್ಮಿಂದ ಒಳಿತಾಗ್ತಾ ಹೋಗುತ್ತೆ. ಅದನ್ನೇ ಇಲ್ಲಿ ತುಂಬ ಸರಳವಾಗಿ ವಿನಾಯಕನ ಕಥೆಯ ರೂಪದಲ್ಲಿ ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಲಾಗಿದೆ. ವಿನಾಯಕನ ಪೂಜೆ ನಮ್ಮಲ್ಲಿನ ಅಜ್ಞಾನವನ್ನು, ಅಹಂಕಾರವನ್ನು ತೊಡೆದು ಹಾಕೋ ಹಾಗಾಗಬೇಕು. ವಿನಾಯಕ ನಮ್ಮಲ್ಲಿ ಸಂಘಟನೆ, ಸಮಾಜದ ಒಳಿತು ಬಯಸುವ ಗುಣವನ್ನು ಕೊಡಬೇಕು. ವಿನಾಯಕ ಆನೆಯ ರೀತಿಯಲ್ಲಿ ನಮ್ಮೆಲ್ಲ ತೊಡಕುಗಳನ್ನು ನಿವಾರಿಸಿಕೊಂಡು ಮುನ್ನುಗ್ಗುವ ಶಕ್ತಿಯನ್ನು ನಮಗೆ ಕೊಡಬೇಕು. ಗಜಮುಖ ನಮ್ಮ ಜ್ಞಾನವನ್ನು ಹೆಚ್ಚು ಮಾಡಬೇಕು, ನಮ್ಮ ಬುದ್ಧಿಶಕ್ತಿಯನ್ನು ಬೆಳೆಸಬೇಕು. ಅಷ್ಟೇ ಅಲ್ಲ, ಮನುಷ್ಯನ ದೇಹ ಮತ್ತು ಆನೆಯ ತಲೆಯಂತೆ ನಾವು ಪ್ರಾಪಂಚಿಕ ಮತ್ತು ಭೌತಿಕ ಸುಖ ಭೋಗಗಳ ಜೊತೆಗೆ ಪರಮಾರ್ಥದ ಚಿಂತನೆಗಳ ಸಮತೋಲನದೊಂದಿಗೆ ಬದುಕನ್ನು ನಡೆಸೋದಕ್ಕೆ ಸಾಧ್ಯವಾದರೆ ಸರ್ವೇ ವಿಶ್ವ ಸುಖಿನೋ ಭವಂತು ಅನ್ನೋ ಸನಾತನ ಆಶಯ ಈಡೇರೋದಕ್ಕೆ ಸಾಧ್ಯ ಆಗುತ್ತೆ. ಇಡೀ ಜಗತ್ತು ಸುಖ ಶಾಂತಿಗಳಿಂದ ಬದುಕೋದಕ್ಕೆ ಅವಕಾಶ ಆಗುತ್ತೆ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಮನೆಗೆ ಗಣೇಶನನ್ನು ತಂದಿರ್ತೀರಿ, ಅಥವಾ ನಿಮ್ಮೂರುಗಳಲ್ಲಿ ಕೂಡ ಸಾರ್ವಜನಿಕ ಗಣೇಶೋತ್ಸವದ ಆಯೋಜನೆ ಆಗಿರುತ್ತೆ. DJ ಇಲ್ಲದ ಗಣೇಶೋತ್ಸವ ಮಾಡಿ ಅನ್ನೋ ಈ ಬಾರಿಯ ಸರ್ಕಾರಿ ಆದೇಶ ಕೆಲವರಿಗೆ ನೋವನ್ನು, ಮತ್ತೆ ಕೆಲವರಿಗೊಂದಷ್ಟು ನೆಮ್ಮದಿಯನ್ನು ಎರಡನ್ನೂ ಮೂಡಿಸಿರಬಹುದು. ಆದರೆ ಕೆಲವರಿದ್ದಾರೆ, ನಾವು ಗಣೇಶನ ಪೂಜೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಪದೇ ಪದೇ ಕೇಳ್ತಾ ಇರ್ತಾರೆ. ಮತ್ತೆ ಕೆಲವರು ಮನುಷ್ಯನ ದೇಹಕ್ಕೆ ಆನೆ ಮುಖ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನೂ ಮಾಡ್ತಾ ಇರ್ತಾರೆ. ಅಂಥವರಿಗೆ ಇದನ್ನು ತಿಳಿಸ್ಕೊಡಿ. ನಮ್ಮಲ್ಲಿ ಏನನ್ನೂ ಸುಮ್ಮನೆ ಹೇಳಿಲ್ಲ, ಅದರ ಹಿಂದೆ ದೊಡ್ಡ ಬದುಕಿನ ಪಾಠ ಹೊಂದಿರತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ನಾವು ಮಾಡಬೇಕು ಅಷ್ಟೇ. ಇನ್ನು POP ಗಣೇಶನನ್ನು ತರೋದಕ್ಕೆ ಹೋಗಬೇಡಿ. ಗಣೇಶನ ವಿಗ್ರಹವನ್ನು ಅರಿಶಿಣದಿಂದ ಮಾಡಿ ಅಥವಾ ಮಣ್ಣಿನ ಗಣೇಶನನ್ನು ತನ್ನಿ. ಅರಿಶಿಣಕ್ಕೆ ಅದ್ಭುತವಾದ ಔಷಧೀಯ ಗುಣಗಳಿವೆ. ಇನ್ನು ಮಣ್ಣು ನಮ್ಮ ಬದುಕಿನ ಅವಿಭಾಜ್ಯ ಅಂಗ. ನಮ್ಮ ಆಹಾರ ಮಣ್ಣಿನಿಂದಲೇ ಬರುತ್ತೆ. ನಮ್ಮ ಬದುಕು ಮಣ್ಣಿನಿಂದಲೇ ರೂಪುಗೊಂಡಿದೆ. ಪಂಚಭೂತಗಳಿಂದ ನಿರ್ಮಾಣವಾದ ಈ ಶರೀರ ಮಣ್ಣು ತಿನ್ನದೆ, ಅಂದರೆ ಮಣ್ಣಲ್ಲಿ ಬೆಳೆದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡದೆ ಬೆಳೆಯೋದಕ್ಕೆ, ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಮಣ್ಣು ಅತ್ಯಂತ ಪವಿತ್ರ. ಇನ್ನು ಪೂಜಿಸಿದ ನಂತರ ನೀರಲ್ಲಿ ಗಣೇಶನನ್ನ ಲೀನ ಮಾಡೋದು ನಮಗೆ ಡಿಟ್ಯಾಚ್ಮೆಂಟ್ ಅನ್ನ ಕಲಿಸುವ ಪ್ರಯತ್ನ. ನಾವು ಜಗತ್ತಲ್ಲಿ ಯಾವುದಕ್ಕೂ ಅಂಟಿಕೊಂಡಿರಬಾರದು. ಅಟ್ಯಾಚ್ಮೆಂಟ್ ನ ಜೊತೆಗೆ ಈ ಡಿಟ್ಯಾಚ್ಮೆಂಟ್ ಅನ್ನು ಕೂಡ ನಮ್ಮ ಉಪನಿಷತ್ತುಗಳು ನಮಗೆ ಹೇಳ್ತಾ ಬಂದಿವೆ. ಅದು ಬದುಕಿನ ಭಾಗ ಕೂಡ. ಹಾಗಲ್ಲದೆ ನಾವು ಯಾವುದಕ್ಕಾದರೂ ಅಂಟುಕೊಂಡ್ರೆ, ಯಾವುದರ ಬಗ್ಗೆ ಆದರೂ ಅತಿಯಾದ ಮೋಹವನ್ನು ಬೆಳೆಸ್ಕೊಂಡ್ರೆ ಅದು ನಮ್ಮನ್ನ ಕಟ್ಟಿ ಹಾಕತ್ತೆ, ನಮ್ಮ ಬೆಳವಣಿಗೆಗೆ ಅಡ್ಡಿ ಆಗತ್ತೆ, ನಮ್ಮನ್ನ ಸದಾ ದುಃಖಕ್ಕೆ ತಳ್ತಾ ಹೋಗುತ್ತೆ. ಆದರೆ ಡಿಟ್ಯಾಚ್ಮೆಂಟ್ ಅನ್ನೋದು ಹಾಗಲ್ಲ. ಅಲ್ಲೊಂದು ನಿರಾಳತೆ ಇದೆ.
ಅದು ದುಃಖಗಳಿಂದ ನಮ್ಮನ್ನು ದೂರ ಮಾಡುತ್ತೆ. ಅದನ್ನು ನಮಗೆ ಹೇಳೋದಿಕ್ಕೆ ಅಂತಲೇ ಸುಂದರವಾದ ವಿನಾಯಕನ ವಿಗ್ರಹವನ್ನು ತಯಾರು ಮಾಡಿ ಅದಕ್ಕೆ ನಾನಾ ರೀತಿಯ ಅಲಂಕಾರಗಳನ್ನು ಮಾಡಿ ವಿವಿಧ ಪುಷ್ಪಗಳಿಂದ ಅದನ್ನು ಪೂಜಿಸಿ ಆ ನಂತರ ಆ ವಿಗ್ರಹವನ್ನು ನೀರಲ್ಲಿ ಬಿಡಿ ಅಂತ ಹೇಳ್ತಾರೆ. ನೀರಲ್ಲಿ ಮಣ್ಣು ಅಥವಾ ಅರಿಶಿಣ ಕರಗಿ ಹೋಗುವಂತೆ ನಮ್ಮ ಅಹಂಕಾರ, ನಮ್ಮ ಅಜ್ಞಾನಗಳು ಕರಗಿ ಹೋಗಲಿ ಅನ್ನೋದು ಅದರ ಭಾವ. ಯಾವಾಗ ಮನುಷ್ಯನ ಅಹಂಕಾರ ತೊಲಗಿ ಹೋಗುತ್ತೋ ಸಹಜವಾಗಿ ಅವನಲ್ಲಿ ಜ್ಞಾನದ ಬೆಳಕು ಮೂಡುತ್ತೆ. ಅಹಂಕಾರ ಇದ್ದವನು ಏನನ್ನೂ ಕಲಿಯಲಾರ, ಏನನ್ನೂ ಪಡೆಯಲಾರ. ಬದುಕಿನ ಎಂಥ ದೊಡ್ಡ ಪಾಠವನ್ನ ವಿನಾಯಕ ಚತುರ್ಥಿ ನಮಗೆ ಹೇಳ್ತಾ ಇದೆ ಅಲ್ವಾ. ಗಣೇಶನನ್ನು ಪೂಜಿಸೋದರ ಜೊತೆಗೆ ಅಹಂಕಾರವನ್ನು ಬಿಟ್ಟು ವಿನಮ್ರತೆಯನ್ನ ಬೆಳೆಸಿಕೊಳ್ಳುವ, ಅಜ್ಞಾನದಿಂದ ಹೊರಬಂದು ಜ್ಞಾನದ ಕಡೆಗೆ ಹೆಜ್ಜೆ ಹಾಕುವ, ನಾನು ಅನ್ನೋದರಿಂದ ನಾವು ಅನ್ನೋ ಕಡೆಗೆ, ವ್ಯಷ್ಟಿಯಿಂದ ಸಮಷ್ಟಿಯ ಕಡೆಗೆ ನಡೆಯುವ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗೋಣ. ವಿನಾಯಕ ನಮ್ಮೆಲ್ಲರ ಅಹಂಕಾರವನ್ನು ತೊಡೆದು ಹಾಕಲಿ, ವಿನಮ್ರತೆಯನ್ನು ಪ್ರಸಾದಿಸಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭ ಕಾಮನೆಗಳನ್ನು ಹೇಳ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.